ನಾನು ಗೋಡೆ ಜೊತೆ ಮಾತಾಡ್ತಿದ್ದೆ. ಸ್ಕೂಲ್ ಡೇಸಲ್ಲಿ ಮನೆಗೆ ಬರ್ತಿದ್ದೆ. ಬೆಳಿಗ್ಗೆ ಬಂದ್ಬಿಟ್ಟು ರಾತ್ರಿ ಬಂದು 50 ಗ್ರಾಮ್ ಮಿಕ್ಸ್ಚರ್ ತೊಗೊತಿದ್ದೆ. 50 ಗ್ರಾಮ್ ಮಿಕ್ಸ್ಚರ್ ತೊಗೊಂಡು ಬಾಗಿಲಾಗ್ತಿದ್ದೆ, ಲೈಟ್ ಆಫ್ ಮಾಡ್ತಿದ್ದೆ. ಆಮೇಲೆ ಯೋಚನೆ ಮಾಡ್ತಿದ್ದೆ, ಬೆಳಿಗ್ಗೆ ಎಲ್ಲೆಲ್ಲಿ ಹೋಗಿದೆ, ಯಾರ್ಯಾರ ಜೊತೆ ಜಗಳ ಆಟ, ಯಾರ್ಯಾರು ಬೈದೆ, ಯಾರ್ಯಾರು ಸಾರಿ ಕೇಳಬೇಕು, ಯಾರ್ಯಾರು ನೋವು ಕೊಟ್ಟೆ ಅಂತ ಗೋಡೆ ಜೊತೆ ಯಾಕೆ ಮಾತಾಡ್ತಿದ್ದೆ ಅಂದರೆ, ನನಗೆ ನನ್ನ ಮಾತುಗಳನ್ನ ಬೋರಿಂಗ್ ಅಂತ ಗೋಡೆ ಅನ್ನಲ್ಲ. ಗೋಡೆ ಅನ್ನತ್ತಾ? ಬೇರೆಯವ್ರು ಕೇಳಿದ್ರೆ ಬ್ಲೇಡ್ ಆಗ್ತಾವನೆ ಬೋರಿಂಗು ಅಂತಾರೆ. ಹುಡುಗಿರು ಹೇಳ್ತಿರ್ಲಿಲ್ಲ, ತಂದೆ ಮೇಲೆ ಹುಡುಗಿರು ಹೇಳ್ತಿರ್ಲಿಲ್ಲ. ಹುಡುಗರಿಗೆ ಹೇಳಿದ್ರೆ ಯಾವ ಬೋರ್ ಮಾಡ್ಬೇಡಪ್ಪ, ನೀನು ಬ್ಲೇಡ್ ಹಾಕ್ಬೇಡಪ್ಪ, ತಲೆ ತಿನ್ಬೇಡಪ್ಪ ಅಂದ್ಬಿಡೋರು. ಅದಕ್ಕೆ ನಾನು ಗೋಡೆ ಜೊತೆ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟೆ. ಗೋಡೆ ಮಾತಾಡಲ್ವಲ್ಲ ವಾಪಸ್ಸು, ಅದಕ್ಕೆ ನಾನು ಮಾತಾಡಿದ್ದು. ನನ್ನ ಮನಸ್ಸಲ್ಲಿ ಇರೋದನ್ನ ಹಂಚ್ಕೊಳಕ್ಕೆ ಒಬ್ರು ಬೇಕಲ್ವಾ. ಅವ್ರು ಕೌಂಟ್ರ್ ಡೈಲಾಗ್ ಕೊಟ್ಟರೆ, ಅವ್ರೇನೋ ನಂಗೆ ನೋವು ಕೊಟ್ಬಿಟ್ರೆ ನಾನು ಆಮೇಲೆ ನಮ್ಮ ಮನ್ಸಿಗೆ ಹಾಕೊಂಡು ತಿರ್ಗಿ ಅವ್ರ ಹತ್ರನೂ ಮಾತಾಡೋಲ್ಲ. ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ಬೇಕು, ಇನ್ನೊಬ್ಬರ ಹತ್ರ ಮಾತಾಡೋಕ್ಕೆ. ಹಂಗೆ ಹುಡ್ಕೊಂಡು ಹೋಗಿ ಒಬ್ಬೊಬ್ರು ನೋವು ಕೊಡ್ಕೊಂಬಂದರೆ ಜೀವನ ಇದೇ ಆಗೋಗ್ಬಿಡ್ತಾರ.